ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಓಂ ಗೌರೀಮಿಮಾಯ ಸಲಿಲಾನಿದಕ್ಷತೆ ಏಕಪದೇ ದ್ವಿಪದೇ ಸಚದಶ್ವನೆ ಅಷ್ಟಾಪದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪರಮೇಯೋಹಂ ಶ್ರೀಮಾತ್ರೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 1/8/2026 ಶನಿವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷದ ತೃತೀಯ ತಿಥಿ ಇರ್ತಕ್ಕಂಥದ್ದು ಶನಿವಾರ. ಶತಭಿಷ ನಕ್ಷತ್ರದ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ. ಏನೆಲ್ಲ ಪ್ರಭಾವ ಪರಿಣಾಮ ಅದಕ್ಕೆ ನೋಡುವುದಕ್ಕೆ ಮೊದಲು ರಾಹುಕಾಲ ನೋಡಿದಾಗ 9 ಗಂಟೆ 19 ನಿಮಿಷದಿಂದ 10 ಗಂಟೆ 54 ನಿಮಿಷದವರೆಗೆ ಇರ್ತಕ್ಕಂಥದ್ದು. ಗುಳಿಕ ಕಾಲವನ್ನು ನೋಡಿದಾಗ 6 ಗಂಟೆ 10 ನಿಮಿಷದಿಂದ 7 ಗಂಟೆ 14 ನಿಮಿಷದವರೆಗೆ ಇರ್ತಕ್ಕಂಥದ್ದು. ಯಮಗಂಡ ಕಾಲವನ್ನು ನೋಡಿದಾಗ 2 ಗಂಟೆ 4 ನಿಮಿಷದಿಂದ 3 ಗಂಟೆ 39 ನಿಮಿಷದವರೆಗೆ ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ರಾಹುವಿನ ಪ್ರಭಾವ ಶನಿಯ ಪ್ರಭಾವ ಎರಡೂ ಇರ್ತಕ್ಕಂಥದ್ದಾಗಿರುವುದರಿಂದ ಏನೆಲ್ಲ ಪ್ರಭಾವ ಮತ್ತು ಪರಿಣಾಮವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇವತ್ತಿನ ದಿವಸ ದ್ವಾದಶ ರಾಶಿಗಳವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಮೇಷರಾಶಿನವರಿಗೆ ಒಂದು ರೀತಿಯಲ್ಲಿ ಲಾಭದಲ್ಲಿರ್ತಕ್ಕಂಥ ರಾಹು ಲಾಭ ಯೋಗಬಲ ಅದೃಷ್ಟ ಆರ್ಥಿಕವಾದಂಥ ಸ್ಥಿತಿಯಲ್ಲಿ ಸ್ವಲ್ಪ ಚೇತರಿಕೆ ಅನುಕೂಲ ಕೌಟುಂಬಿಕವಾದಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿಬೇಕು. ಬಟ್ ಕುಟುಂಬಾಧಿಪತಿಯಾದಂತೂ ನೀಚ ಪ್ರಭಾವಕ್ಕೊಳಗಾಗಿದ್ದರಿಂದ ಕುಟುಂಬ ಸ್ವಂಸೋಲ. ನಿಮಗೆ ಆಸಕ್ತಿ ಇದ್ರೂ ಕುಟುಂಬದೊಳಗಿರ್ತಕ್ಕಂಥದ್ದನ್ನು ಅಥವಾ ಕುಟುಂಬದಲ್ಲಿ ಆಗ್ತಕ್ಕಂಥ ಕೆಲವೊಂದು ಲೋಪದೋಷಗಳನ್ನು ಸರಿ ಮಾಡಿಸ್ಬೇಕು ಅಥವಾ ಕಲಹಗಳನ್ನು ಒಂದು ತೇಪೆ ಹೆಚ್ಚಬೇಕು, ಅದನ್ನು ಮನಸ್ತಾಪಗಳನ್ನು ಬಗೆಹರಿಸಬೇಕು ಅನ್ನೋ ರೀತಿ ನೀವು ಆಸಕ್ತಿಗಳಿದ್ರೂ ಕೂಡ ಆ ಕುಟುಂಬ ಸ್ವಂಸೋಲ್ಲ ಅನ್ನೋ ರೀತಿಯಲ್ಲಿರುತ್ತೆ. ಅದು ಹಾಗೆ ಉಳಿತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರುವಂಥದ್ದು ಉಂಟು. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಚೆನ್ನಾಗಿದೆ, ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಚೆನ್ನಾಗಿದೆ, ವಿದ್ಯಾಭ್ಯಾಸ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚೆನ್ನಾಗಿರ್ತಕ್ಕಂಥ ಸಂದರ್ಭ. ಆದರೆ ಅಷ್ಟಮಾಧಿಪತಿಯು ಅವನೇ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಕುಜನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ರಾಹು ನಿಮ್ಮನ್ನು ಏನು ಮಾಡ್ತಾನೆ, ಎಲ್ಲೋ ಆ ಥರದ ಒಂದು ಪ್ರವೃತ್ತಿಯನ್ನು ತಳ್ಳಿಬಿಡ್ತಾನೆ. ತುಂಬ ಸ್ಪೀಡಾಗಿ ಗಾಡಿ ಓಡಿಸ್ತಕ್ಕಂಥದ್ದು, ತುಂಬ ಬೇಗ ಕೆಲಸ ಮಾಡೋಣ ಅನ್ನೋ ರೀತಿಯಲ್ಲಿ ಮಾಡೋದಕ್ಕೆ ಹೋಗಿ ಏನೋ ಎಡವಟ್ಟನ್ನು ಮಾಡ್ತಕ್ಕಂಥದ್ದು. ಎಲೆಕ್ಟ್ರಿಕಲ್ ಮತ್ತು ವಾಹನ ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡುವಂಥವರು ಜಾಗ್ರತೆ, ಎಲ್ಲೋ ಸಣ್ಣದಾಗಿ ಯಾಮಾರಿಸ್ಬಿಡ್ತದೆ. ಹಾಗಾಗಿ ಏನೋ ಮೂಡಿ ಅಂತಂದ್ರೆ ಬಿಟ್ಟು ಎಲ್ಲೋ ಕೈ ಕೊಟ್ಬಿಡ್ತಕ್ಕಂಥದ್ದು, ಏನೋ ಮಾಡ್ತಕ್ಕಂಥದ್ದು ಈ ರೀತಿಯಲ್ಲಿ ಆಗುತ್ತೆ. ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸಾಧ್ಯವಾದಷ್ಟು ಕೂಡ ಮಿಕ್ಕಂಥ ರೀತಿಯಲ್ಲಿ ಲವ್ ಕೂಡ ಚೆನ್ನಾಗಾಗುತ್ತೆ. ದುಡ್ಡು ಬೇಕಾ, ಆ ಸಂದರ್ಭಕ್ಕೆ ಎಲ್ಲಿಂದಲೂ ಬರುತ್ತೆ, ಏನೋ ಒಂದು ಆಗುತ್ತೆ. ಒಟ್ಟಿನಲ್ಲಿ ವ್ಯಾವಹಾರಿಕವಾದ ಜಗತ್ತು ಚೆನ್ನಾಗಿದೆ. ನಿಮ್ಮ ಸೇಫ್ಟಿಯನ್ನು ದೈಹಿಕವಾದಂಥ ಹೂನಾಗುವಂಥದ್ದು ಅಥವಾ ದೇಹಕ್ಕೆ ಒಂದು ಸಣ್ಣದಾಗಿ ಪೆಟ್ಟು ಮಾಡಿಕೊಳ್ತಕ್ಕಂಥ ಸಂದರ್ಭ ನಿರ್ಮಾಣ ಮಾಡ್ತದೆ. ಹಾಗಾಗಿ ಎಚ್ಚರಿಕೆ. ನಿಮ್ಮ ದೇಹದ ಕಂಡೀಷನ್ಸನ್ನು ಚೆನ್ನಾಗಿ ನೋಡ್ಕೊಂಬಿಟ್ರೆ ಮಿಕ್ಕಿದ್ದೆಲ್ಲವೂ ಕೂಡ ಚೆನ್ನಾಗಾಗುತ್ತೆ. ಮೇಷರಾಶಿನವ್ರಿಗೆ ಓಂ ಶೂಲಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಷಭರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವೃಷಭರಾಶಿನವ್ರಿಗೆ ಸ್ವಲ್ಪ ಆರ್ಥಿಕವಾದಂಥ ಮುಗ್ಗಟ್ಟನ್ನು ಜಾಸ್ತಿ ತರಬಹುದು, ಖರ್ಚನ್ನು ಜಾಸ್ತಿ ತರಬಹುದು. ಬಟ್ ಮಾಡಬೇಕಂದ್ರೆ ದುಡ್ಡು ಬೇಕೇ ಬೇಕಲ್ಲ, ಎಲ್ಲಿಂದಲೋ ಬರುತ್ತೆ. ಸೇವಿಂಗ್ಸ್ ಇರೋದಿಲ್ಲ ಅನ್ನೋದೊಂದನ್ನು ಬಿಟ್ಟರೆ ನೀವು 100 ರೂಪಾಯಿ ಖರ್ಚಿಗೆ ಬೇಕು ಅಂದರೆ ಆ 100 ರೂಪಾಯಿ ಎಲ್ಲಿಂದಲೋ ಬರುತ್ತೋ ಯಾವುದೋ ಒಂದು ರೀತಿಯಲ್ಲಿ ಅನುಕೂಲವಾಗ್ತಕ್ಕಂಥ ಸಂದರ್ಭ. ಉದ್ಯೋಗ ಭಾಳ ಚೆನ್ನಾಗಿರುತ್ತೆ. ಎಲ್ಲೂ ಸುಸ್ತಾಯಿತು ಅನ್ನಲ್ಲ, ಅಥವಾ ಸುಸ್ತಾಯಿತು ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ಬರಲ್ಲ. ಕೊಟ್ಟಂಥ ಜವಾಬ್ದಾರಿಯನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ಸ್ಥಿತಿ, ಆ ಘನತೆಯನ್ನು ಉಳಿಸ್ಕೊಳ್ತಕ್ಕಂಥ ವಾತಾವರಣ ನಿರ್ಮಾಣವಾಗಿ ಬರುತ್ತೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರವಾದಂಥ ವಾತಾವರಣ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಅವಕಾಶಗಳು ಬರ್ತದೆ. ಲಾಭದ ಪ್ರಮಾಣ ಕಡಿಮೆ ಇರಬಹುದು ಅಷ್ಟೇ, ಬಟ್ ಅವಕಾಶಗಳಿಗಂತೂ ಕೂಡ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ವಿದ್ಯಾಭ್ಯಾಸ ಚೆನ್ನಾಗಿದೆ. ಆರೋಗ್ಯ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಬೇಕಾಗತ್ತೆ. ಯಾಕಂದರೆ ನಿದ್ದೆ ಸರಿಯಾಗಿ ಮಾಡಲ್ಲ. ಒಂದು ಉಷ್ಣ ಜಾಸ್ತಿ ಆಗುತ್ತೆ, ರಕ್ತದಲ್ಲಿ ಏನೋ ಸಣ್ಣದಾಗಿ ವ್ಯತ್ಯಾಸಗಳಾಗ್ತಕ್ಕಂಥ ಕಂಡೀಷನ್ಸ್ ಬರಬಹುದು. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಮಿಕ್ಕಂಥ ರೀತಿಯಲ್ಲಿ ಅಂಥ ಸಮಸ್ಯೆಗಳಿರೋದಿಲ್ಲ. ಪರ್ಫೆಕ್ಟ್, ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಕೋಪತಾಪಗಳು ಜಾಸ್ತಿ ಇರುತ್ತೆ, ಆತ್ರ ಜಾಸ್ತಿ ಇರುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಬಿಟ್ಟರೆ ನಿಮ್ಮ ಘನತೆ ಗೌರವಕ್ಕೆ ಯಾವುದೇ ಧಕ್ಕೆ ಆಗುವಂಥ ಘಟನೆಗಳು ಪರಿಸ್ಥಿತಿಗಳು ಇವತ್ತಿನ ದಿವಸ ವೃಷಭ ರಾಶಿನವರಿಗೆ ಬರೋದಿಲ್ಲ. ದುರ್ಗಾದೇವಿಗೆ ಕುಂಕುಮಾರ್ಚನೆಯನ್ನು ಮಾಡತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ
ಆರೋಗ್ಯದ ಬಗ್ಗೆ ಜಾಗ್ರತೆ. ಇವತ್ತಿನ ದಿವಸವೂ ಕಳೆದ ದಿವಸವೂ ಅದೇ ರೀತಿಯಲ್ಲಿತ್ತು, ಇವತ್ತಿನ ದಿವಸವೂ ಹೇಳುವಂಥದ್ದಷ್ಟೇ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗ್ರತೆ, ಶತ್ರುಗಳ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಬೇಕಾಗುತ್ತೆ. ಸಾಲ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆ. ಅಧಿಕ ಬಡ್ಡಿಗೆ ತೆಗೆದುಕೊಂಡ್ರು ಮೋಸ ಹೋಗ್ತಕ್ಕಂಥ ಸಂದರ್ಭಗಳು, ಅಥವಾ ಸಾಲ ಕೇಳಿದ್ರೆ ಯಾರಾದ್ರೂ ಖಂಡಿತವಾಗ್ಲೂ ಇವತ್ತಿನ ದಿವಸ ಕೊಡಲೇಕ್ಕೆ ಹೋಗಬೇಡಿ, ಮೋಸ ಹೋಗ್ತೀರಿ, ಕಳ್ಕೊಳ್ತೀರಿ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಗುಪ್ತ ಶತ್ರುಗಳ ಕಾಟ, ನಿಮಗೆ ಗೊತ್ತಾಗದಂಥ ರೀತಿಯಲ್ಲಿ ಕುತಂತ್ರವನ್ನು ಮಾಡ್ತಕ್ಕಂಥ ಗುಪ್ತ ಶತ್ರುಗಳ ಕಾಟ ಹೆಚ್ಚಾಗಿರುತ್ತೆ. ಮಿತ್ರರಿಂದ ನಷ್ಟವಾಗ್ತಕ್ಕಂಥದ್ದು, ಮಿತ್ರರು ಶತ್ರುಗಳಾಗಿ ಪರಿವರ್ತನೆಯಾಗುವಂಥ ಸ್ಥಿತಿ ಅವಕಾಶ ಇರುತ್ತೆ. ಇನ್ನೇನು ಕೈಗೆ ಬಂತು ಅನ್ನೋ ಒಂದು ಅವಕಾಶ ಕೈ ತಿಪ್ಪಿ ಹೋಗುವಂಥ ಸಂದರ್ಭ. ಆದರೆ ಇಲ್ಲೊಂದು ಅದೃಷ್ಟವನ್ನು ಪಡ್ಕೊಂಡಿದ್ದೀರಿ ನೀವು. ಯಾರೋ ಮಿಥುನ ರಾಶಿನವರು ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಎಲ್ಲೋ ದೂರದಲ್ಲೋ ಅವಕಾಶಗಳು ಪ್ರಾಪ್ತಿಯಾಗಬಹುದು. ಆ ಪ್ರಯತ್ನ ಮಾತ್ರ ಸ್ವಲ್ಪ ಅನುಕೂಲಕರವಾದಂಥ ಸ್ಥಿತಿನಲ್ಲಿ ಇದೆ ನಿಮಗೆ ಮಿಥುನ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಗೊತ್ತಿಲ್ಲ, ಯಾಮಾರಿಸ್ತೇನೆ ಒಂದು ರೀತಿಯಲ್ಲಿ ಭವಿಷ್ಯವೇ ಕತ್ತಲಾಗುವಂಥ ತೀರ್ಮಾನಗಳೇನೋ ತೆಗೆದುಕೊಳ್ಳತಕ್ಕಂಥ ಸ್ಥಿತಿಯೂ ಕೂಡ ಬರಬಹುದು. ಜಾಗ್ರತೆಯಿಂದಿರಬೇಕು. ಮೃತ್ತಿಕಾ ಪೂಜೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕಟಕರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಲ್ಪ ಕಟಕರಾಶಿನಿಗೆ ಸ್ವಲ್ಪ ಅದೃಷ್ಟ ಅಂತಕ್ಕಂಥದ್ದು ಕೈ ಹಿಡಿತಕ್ಕಂಥದ್ದು, ಸ್ವಲ್ಪ ಗೌರವ ಪ್ರಾಪ್ತಿಯಾಗ್ತಕ್ಕಂಥದ್ದು, ಒಂದು ಪ್ರಶಂಸೆಗಳು ಬರ್ತಕ್ಕಂಥದ್ದು, ಗೌರವಿತವಾದಂಥ ಬದುಕನ್ನು ಕಾಣತಕ್ಕಂಥದ್ದು, ಭವಿಷ್ಯದಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದು, ಮಾಡುವಂಥ ಕೆಲಸ ಪರ್ಫೆಕ್ಟ್ ಅಂತ ಪೂರ್ಣತೆ ಅಥವಾ ಪರಿಪೂರ್ಣತೆಯನ್ನು ಪಡಿತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಅದರ ಜೊತೆಯಲ್ಲಿ ಸ್ವಲ್ಪ ಏನಾದರೂ ಮುಖ್ಯವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂದರೆ ಸ್ವಲ್ಪ ಇವತ್ತಿನ ದಿವಸ ತೆಗೆದುಕೊಳ್ಳಬಹುದು. ಅದಕ್ಕೆ ತಕ್ಕನಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಅಷ್ಟಮ ರಾಹು ತೊಂದರೆ ಕೊಡಬೇಕು, ಬಟ್ ತೊಂದರೆ ಕೊಡೋದಿಲ್ಲ ನಿಮಗೆ. ಲಾಭವನ್ನು ತರ್ತಾನೆ, ಯೋಗವನ್ನು ತರ್ತಾನೆ, ಅದೃಷ್ಟವನ್ನು ತರ್ತಾನೆ. ಯಾವುದೋ ಹಿಂದೆ ಮಾಡಿರ್ತಕ್ಕಂಥ ಪೂರ್ವಾರ್ಜಿತವಾದಂಥ ಪುಣ್ಯ ಫಲಗಳ ಪ್ರಾಪ್ತಿ ಅಂತಕ್ಕಂಥದ್ದು ನಿಮಗೆ ವರದಾನವಾಗಿ ಬರುತ್ತೆ. ಅಥವಾ ಮಕ್ಕಳಿಂದಲಾರೂ ಕೂಡ ಸಿಹಿ ಸುದ್ದಿಯನ್ನು ಕಾಣಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ಒಂದು ರೀತಿ ಸಂತೃಪ್ತಿಯ ಜೀವನವನ್ನು ಕಳೆಯಬೇಕು ಅನ್ನೋ ರೀತಿಯಾದಂಥ ವಾತಾವರಣಗಳು ಬರ್ತದೆ. ಎಷ್ಟೇ ಅಪಪ್ರಚಾರಗಳ ಮಾಡಿದ್ರೂ ಕೂಡ ನಿಮ್ಮದು ಯಾವುದೇ ತಪ್ಪನ್ನು ಮಾಡಿಲ್ಲದೇ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆಗಳಾಗುವಂಥ ಸ್ಥಿತಿನಲ್ಲಿ ಇರೋದಿಲ್ಲ. ಎಲ್ಲವೂ ಕೂಡ ಸ್ವಲ್ಪ ಕಿರಿಕಿರಿ ಒತ್ತಡದಿಂದ ಇರಬಹುದು ಅಂತಕ್ಕಂಥ ರೀತಿಯಲ್ಲಿ ಬಿಟ್ಟರೆ, ಬಟ್ ಕಾರ್ಯಕರ್ತವ್ಯದ ವಿಚಾರ ಸಂಬಂಧಪಟ್ಟಂತೆ ಅದ್ಭುತವಾದಂಥ ಒಂದು ದಿವಸ ಕಟಕ ರಾಶಿನವ್ರಿಗೆ ಬೂದು ಬಣ್ಣದ ವಸ್ತ್ರವನ್ನು ದಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಿಂಹರಾಶಿನವ್ರಿಗೂ ಕೂಡ ಒಳ್ಳೆಯ ದಿವಸವಾಗಿಯೇ ಪರಿವರ್ತನೆ ಆಗ್ತಕ್ಕಂಥದ್ದು, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಶುಭ ಸುದ್ದಿಗಳು ಬರತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು, ಅದೃಷ್ಟ ಕೈ ಹಿಡಿತಕ್ಕಂಥದ್ದು, ಕಡಿಮೆ ಕೆಲಸ ಮಾಡಿದ್ರೂ ಕೂಡ ಹೆಚ್ಚು ಲಾಭ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಸ್ಥರಿಗೆ ಸ್ವಲ್ಪ ಅವಕಾಶಗಳ ಸರದಿಯೇ ಬರತಕ್ಕಂಥ ಸನ್ನಿವೇಶಗಳು ಬರುವಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರುವಂಥದ್ದು ಉಂಟು ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಒಂದು ರೀತಿಯಲ್ಲಿ ನಿಮಗೆ ಎಲ್ಲವೂ ಕೂಡ ವರದಾನವೇ. ಭೂಮಿ ವಿಚಾರದ ತೀರ್ಮಾನಗಳು ಚೆನ್ನಾಗಿರುತ್ತೆ, ವಾಹನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನಗಳು ಚೆನ್ನಾಗಿರುತ್ತೆ, ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ತೀರ್ಮಾನಗಳು ಚೆನ್ನಾಗಿರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡು ಬರುತ್ತೆ. ಏನೋ ಭವಿಷ್ಯದಲ್ಲಿ ಒಂದು ಭರವಸೆಗಳ ಬದುಕು ಸಿಗುತ್ತೆ ಅನ್ನೋ ರೀತಿಯಾದಂಥ ಒಂದು ಆ ವಾತಾವರಣ ಸೃಷ್ಟಿಯಾಗುವಂಥ ಸ್ಥಿತಿ ಎಲ್ಲವೂ ಕೂಡ ಕಂಡು ಬರುತ್ತದೆ. ಅದೃಷ್ಟದ ದಿವಸವೇ ಒಂದು ರೀತಿಯಲ್ಲಿ ಸಿಂಹರಾಶಿನವರಿಗೆ ಇವತ್ತಿನ ದಿವಸ ಅಂತಕ್ಕಂಥದ್ದು. ಪರಿಹಾರ ವಿಚಾರ ಸಂಬಂಧಪಟ್ಟಂತೆ ಹನುಮಂತನ ದೇವಾಲಯದಲ್ಲಿ ಕೆಂಪು ಹೂವಿನಿಂದ ಪೂಜೆಯನ್ನು ಮಾಡತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕನ್ಯಾ ರಾಶಿನವ್ರಿಗೆ ಒಂದು ರೀತಿಯಲ್ಲಿ ರಾಹು ಕೆಡಿಸ್ತಾನೆ. ಕನ್ಯಾ ರಾಶಿನವ್ರು ನಿನ್ನೆನೂ ಹೇಳಿದ್ದೆ ಸ್ವಲ್ಪ ಹುಷಾರಾಗಿರಬೇಕು ಅಂತ, ಇವತ್ತೂ ಹೇಳ್ತಾ ಇದ್ದೀನಿ. ಪ್ರಯಾಣ ಹೋಗುವಂಥವ್ರು ಹುಷಾರಾಗಿ ಹೋಗಿ, ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡುವಂಥವ್ರು ಹುಷಾರಾಗಿ ಮಾಡಿ, ದಾಯಾದಿಗಳೊಂದಿಗೆ ವ್ಯವಹಾರ ಮಾಡುವಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಮಾಡಿ. ಷಷ್ಠರಾಹು ಅಷ್ಟಮ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದು, ಅದೃಷ್ಟ ಅಂತಕ್ಕಂಥದ್ದೇ ಕಿತ್ತುಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಭವಿಷ್ಯವೇ ಕತ್ತಲಾಗುವಂಥ ಘಟನೆಗಳು ನಡೀತಕ್ಕಂಥ ಸಂದರ್ಭಗಳು ಬರಬಹುದು. ಅಪಪ್ರಚಾರ ಅಪವಾದಗಳು ಬರತಕ್ಕಂಥ ಸನ್ನಿವೇಶಗಳು
ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸೋಕ್ಕಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಒದ್ದಾಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ, ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಪದೇ ಪದೇ ಎಡವಟ್ಟುಗಳನ್ನು ಮಾಡಿಕೊಳ್ತಕ್ಕಂಥದ್ದು, ವಸ್ತುಗಳನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು, ವಿದ್ಯಾಭ್ಯಾಸದಲ್ಲಿ ಒತ್ತಡಗಳು ಜಾಸ್ತಿ ಆಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ, ದಾಂಪತ್ಯ ಸೌಖ್ಯ ಅಂತಕ್ಕಂಥದ್ದು ಅಷ್ಟೊಂದು ತೃಪ್ತಿಕರ ಇರೋಲ್ಲ ಅನ್ನೋ ರೀತಿಯಾದಂಥ ವಾತಾವರಣ, ವ್ಯಾಜ್ಯಗಳಲ್ಲಿ ಸ್ವಲ್ಪ ಸೋಲು, ಯಾರ ಮೇಲೋ ಏನೋ ಸ್ವಲ್ಪ ಅವನು ಬೈದ ನಾನು ಬೈತೀನಿ ಅಂತ ಹೋದರೆ ನಿಮಗೆಲ್ಲೋ ಸಮಸ್ಯೆ ಆಗುತ್ತೆ. ಅದನ್ನು ಮಾಡೋಕ್ಕೋಗ್ಬೇಡಿ. ಬೈತೀಯಾ ನೀನೇ ದೊಡ್ಡವನು ಅಂದ್ಕೊಂಡು ಸುಮ್ಮನೆ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ, ನಿನ್ನೆಯೂ ಇರಲಿಲ್ಲ, ಇವತ್ತಿನ ದಿವಸವೂ ಕೂಡ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ. ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ತುಲಾ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿ ಅಥವಾ ಉಳಿತಾಯದ ವಿಚಾರ ಸಂಬಂಧಪಟ್ಟಂತೆ ತೃಪ್ತಿಕರ, ಆಕಸ್ಮಿಕವಾದಂಥ ಧನಾಗಮನ, ಆಕಸ್ಮಿಕವಾದಂಥ ಉಳಿತಾಯ, ಅನಿರೀಕ್ಷಿತವಾದಂಥ ಗೆಲುವು, ಅನಿರೀಕ್ಷಿತವಾಗಿ ಸಕ್ಸಸ್ ಅನ್ನೋ ರೀತಿಯಾದಂಥ ಸ್ಥಿತಿ, ಹಾಗೆಯೇ ಒತ್ತಡಗಳೂ ಕೂಡ ಇರುವಂಥ ಸಂದರ್ಭಗಳು ಇರ್ತದೆ. ಸಂಗಾತಿಯಿಂದ ಅನುಕೂಲವಾಗ್ತಕ್ಕಂಥ ಸ್ಥಿತಿ, ದಾಂಪತ್ಯ ಸೌಖ್ಯವನ್ನು ಅನುಭವಿಸತಕ್ಕಂಥ ವಾತಾವರಣ ನಿರ್ಮಾಣವಾಗ್ತದೆ. ಆದರೆ ಭವಿಷ್ಯದಲ್ಲಿ ಯಾವುದೋ ಒಂದು ಮುಖ್ಯವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನದಲ್ಲಿದ್ದೀರಿ. ಎಚ್ಚರಿಕೆಯ ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂಥದ್ದು ಸೂಕ್ತ. ವಿದ್ಯಾಭ್ಯಾಸ ಒತ್ತಡ ತುಂಬ ಆತ್ರದಲ್ಲಿ ಮಾಡೋದಕ್ಕೆ ಹೋಗಿ ಸ್ವಲ್ಪ ಎಡವಟ್ಟು ಮಾಡ್ಕೊಳ್ತೀರಿ, ಅಥವಾ ಆತಲ್ಲಿ ಬೇಗ ಬೇಗ ಓದೋಣ ಅಂತ ಹೋಗಿ ಓದಿದ್ದೆಲ್ಲವೂ ಕೂಡ ಮರೆತು ಹೋಗ್ತಕ್ಕಂಥ ಕಂಡೀಷನ್ಸನ್ನು ತಂದುಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಹಾಗಾಗಿ ಜಾಗ್ರತೆಯಿಂದ ಇರಬೇಕಾಗತ್ತೆ. ಅದರ ಜೊತೆಯಲ್ಲಿ ಸ್ವಲ್ಪ ಏನಾದರೂ ತಂದೆಯೊಂದಿಗೆ ಸ್ವಲ್ಪ ಕಲಹ ಅಥವಾ ಮನಸ್ತಾಪಗಳನ್ನು ಮಾಡಿಕೊಳ್ಳಬಹುದು. ಸೈನ್ಸ್ ವಿದ್ಯಾರ್ಥಿಗಳಿಗೆ, ರಿಸರ್ಚ್ ಲೈನಲ್ಲಿರ್ತಕ್ಕಂಥವ್ರಿಗೆ, ಮತ್ತು ಮೆಕ್ಯಾನಿಕಲ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ನೋಡಬಹುದು. ಆಕಸ್ಮಿಕವಾಗಿ ಏನೋ ಒಂದು ಮಿರಾಕಲ್ಲೋ, ಒಂದು ಅವಕಾಶವೋ, ಅನುಕೂಲವೋ ಬರುತ್ತೆ ಅನ್ನೋ ರೀತಿಯಾದಂಥ ಭರವಸೆ ಒಂದು ಎಲ್ಲಿಂದಲೂ ಕಂಡು ಬರುತ್ತದೆ ನಿಮಗೆ. ತುಲಾರಾಶಿಗೆ ಸಂಬಂಧಪಟ್ಟಂತೆ ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಇದು ನೋಡಿದಾಗ ವೃಶ್ಚಿಕ ರಾಶಿನವ್ರಿಗೆ ಸ್ವಲ್ಪ ಆರೋಗ್ಯದ ಕಂಡೀಷನ್ಸ್ ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಳ್ಬೇಕು. ಏನಾದರೂ ಮೆಡಿಕಲಿ ಸಂಬಂಧಪಟ್ಟಂತೆ, ಆರೋಗ್ಯ ಸಂಬಂಧಪಟ್ಟಂತೆ ಡಾಕ್ಟ್ರಿಗೆ ತೋರಿಸ್ತೀರಿ ಅಂತಂದರೆ ಎರಡು ಅಭಿಪ್ರಾಯ ತೆಗೆದುಕೊಳ್ಳಿ. ಒಂದೇ ಅಭಿಪ್ರಾಯದ ಮೇಲೆ ನಿರ್ಧಾರಕ್ಕೆ ಬರಕ್ಕೆ ಹೋಗಬೇಡಿ. ಕನ್ಫ್ಯೂಸ್ ಆಗುತ್ತೆ, ಅಥವಾ ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಕ್ಕಂಥದ್ದು, ಅಥವಾ ಏನೋ ಡಾಕ್ಟ್ರಿಂದಲೇ ಮಿಸ್ಗೈಡ್ ಆಗುವಂಥ ಪರಿಸ್ಥಿತಿಯನ್ನು ಎದುರಿಸಬಹುದು. ಹಾಗಾಗಿ ಎಚ್ಚರಿಕೆ. ಹಣಕಾಸಿನ ಸ್ಥಿತಿ ತೃಪ್ತಿಕರ ಇರೋದಿಲ್ಲ, ಬಟ್ ಕೆಲಸ ಮಾತ್ರ ಪರ್ಫೆಕ್ಟ್ ಇರುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಉಳಿತಾಯ ಇಲ್ಲದೇ ಇರಬಹುದು, ಬಟ್ ಕೆಲಸ ಮಾಡುವಂಥದ್ದೆಲ್ಲವೂ ಕೂಡ ಪರಿಪೂರ್ಣತೆಯಿಂದ ಕೂಡಿರ್ತದೆ. ಬಟ್ ಇವತ್ತು ಮಾಡಿದಂಥ ಕೆಲಸ ಮುಂದೆ ಯಾವತ್ತೂ ವರದಾನ ಕೊಡುತ್ತೆ. ಆ ರೀತಿಯಾದಂಥ ದಿವಸವಾಗಿ ಪರಿವರ್ತನೆಯಾಗ್ತಕ್ಕಂಥ ಸ್ಥಿತಿ. ಉದ್ಯೋಗ ಹುಡುಕಾಡದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ವರದಾನವಾಗುವಂಥ ಸಂದರ್ಭ, ಅನುಕೂಲದ ಸ್ಥಿತಿಯನ್ನು ತರುವಂಥ ಸಾಧ್ಯತೆಗಳು. ಕೆಲಸಗಾರ ದೊರಕ್ತಾರೆ, ಮೋಸಗಾರರ ಕೆಲಸಗಾರ ಸಿಗ್ತಾರೆ. ಅಂದರೆ ಮೋಸ ಮಾಡುವಂಥವ್ರು ಕೆಲಸ ಏನೋ ಅಲ್ಲಿ ಬೂಟಾಟಿಕೆ ಮಾಡಿಯೋ, ಡಮ್ಮಿ ಮಾಡಿಯೋ, ಅಥವಾ ಏನೋ ಒಂದು ಮಾಡ್ತಾರೆ ಕುತಂತ್ರ. ಹಾಗಾಗಿ ಯಾರ ಥರನಾದರೂ ಕೆಲಸ ಮಾಡ್ತಾಯಿದ್ರಿ ಮನೆಯಲ್ಲೋ ಮತ್ತೊಂದರಲ್ಲೋ ಸ್ವಲ್ಪ ನೋಡಿ ಹಿಂದೆ ಇದ್ದು ಅದನ್ನು ಪೂರ್ಣವಾಗಿ ಅದರೊಳಗಡೆ ಅದ್ರ ಜೊತೆಯಲ್ಲೇ ಇದ್ದು ಕೆಲಸವನ್ನು ಮಾಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಯಾಮಾರಿಸಿ ಹೋಗುವಂಥ ಸ್ಥಿತಿ ಇರುತ್ತೆ. ನಿಮಗೆ ಯಾರು ಕೆಲಸಗಾರರು ಬೇಕು, ಮೋಸ ಮಾಡುವಂಥ ಕೆಲಸಗಾರ ಬರ್ತಾನೆ, ಮುಂದೊಂದು ದಿವಸ ಟೋಪಿ ಹಾಕುವಂಥವನು. ಹಾಗಾಗಿ ಆಯ್ಕೆಯಲ್ಲಿ ಎಚ್ಚರಿಕೆ ಇರಬೇಕಾಗತ್ತೆ. ವಿದ್ಯಾಭ್ಯಾಸ ಚೆನ್ನಾಗಿದೆ, ಚಿಂತೆ ಮಾಡುವಂಥದ್ದೇನಿಲ್ಲ. ಭಾಗ್ಯಾಧಿಪತಿ ಒಡಗೂಡಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಭವಿಷ್ಯದ ಆತಂಕಗಳಿರ್ತದೆ. ಬಟ್ ಯಾವ ಆತಂಕ ಬೀಳುವಂಥ ಅವಶ್ಯಕತೆ, ನಿಮ್ಗೆ ಭ್ರಮೆ ಅಷ್ಟೇ. ನೀವೇನು ಪಡ್ಕೊಂಬಂದಿರ್ತೀರೋ ಅದು ದೊರಕುತ್ತೆ. ಅದರಲ್ಲಿ ಯಾಕೆ ನಾವು ಆತಂಕ ಬೀಳಬೇಕು? ಆತಂಕ ಬೀಳುವಂಥ ಅವಶ್ಯಕತೆಗಳೇನಿಲ್ಲ. ಮತ್ತು ಕೆಲಸವೂ ಕೂಡ ಅಷ್ಟೇ, ಕೊಟ್ಟಂಥ ಜವಾಬ್ದಾರಿಯಿಂದ ತುಂಬ ಅಚ್ಚುಕಟ್ಟಾಗಿ, ತುಂಬ ಬೇಗವೇ, ಇನ್ನೂ ಒಂದು ಅರ್ಧ ಗಂಟೆ ಮುಂಚೆನೇ ಕೆಲಸವನ್ನು ಮುಗಿಸಿಕೊಂಡು ಹೋಗ್ತಕ್ಕಂಥ ಒಂದು ಔದಾರ್ಯ ಶಕ್ತಿಯನ್ನು ಪಡೆದುಕೊಂಡಿರ್ತೀರಿ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸ್ನೇಹಿತರ ಸಹಕಾರ ನಿಮಗೆ ಸಿಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಮತ್ತು ಸಂಗಾತಿಯ ಸಹಕಾರ ನಿಮಗೆ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ.
ಕೌಟುಂಬಿಕವಾಗಿದ್ದಂಥ ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಕಂಡುಬರುತ್ತದೆ. ಸ್ವಲ್ಪ ಭಾವನಾತ್ಮಕವಾಗಿ ಹಚ್ಚಿಕೊಳ್ತಕ್ಕಂಥ ತುಂಬ ಎಮೋಷನಲ್ ಆಗ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ ವೃಶ್ಚಿಕ ರಾಶಿನವರಿಗೆ ಇವತ್ತಿನ ದಿವಸ. ಮುತ್ತೈದೆಯರ ಆಶೀರ್ವಾದ ಪಡೆದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂತೆ ಇದು ನೋಡಿದಾಗ ಧನುಸ್ಸು ರಾಶಿನವರಿಗೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಹಸ್ತಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಗುರುವಿನ ಪ್ರಭಾವ ಸೂಕ್ತವಾಗಿರೋದಿಲ್ಲ. ಅದನ್ನು ಕಳೆದ ವಾರ ಭವಿಷ್ಯದಲ್ಲಿ ಹೇಳಿರ್ತೇನೆ. ಆ ರೀತಿಯಾದಂಥ ಸೂಕ್ತವಾದಂಥ ಸ್ಥಿತಿ ಇರೋದಿಲ್ಲ. ಆದರೆ ಷಷ್ಠದಲ್ಲಿರ್ತಕ್ಕಂಥ ಕುಜನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ರಾಹು ಆರೋಗ್ಯವನ್ನು ಕೆಡಿಸಬಹುದು. ಆರೋಗ್ಯ ಕೊಡಬೇಕಾದ್ರೆ ಬಟ್ ಕುಜನೇ ಹೋಗಿರ್ತಕ್ಕಂಥ ಆಗಿರೋದ್ರಿಂದ ಆರೋಗ್ಯವನ್ನು ಕೆಡಿಸಿಕೊಳ್ಳತಕ್ಕಂಥ ಸ್ಥಿತಿ. ಯಾರಿಗೋ ಏನೋ ಉಪಕಾರವನ್ನು ಮಾಡೋದಕ್ಕೆ ಹೋಗಿಯೋ ಅಥವಾ ಯಾರಿಗೋ ಅಂಟಿರ್ತಕ್ಕಂಥ ರೋಗವೋ ನಿಮಗೆ ಅಂಟಿಕೊಳ್ತಕ್ಕಂಥದ್ದು. ಯಾರಿಗೋ ಜ್ವರ ಬಂದಿರ್ತದೆ, ಅವರು ಓಡಾಡಿರ್ತೀರಿ, ಕೆಲಸ ಮಾಡಿರ್ತೀರಿ, ಅವ್ರಿಗಿರ್ತಕ್ಕಂಥ ನಿಮಗೆ ಅಂಟಿಕೊಳ್ತಕ್ಕಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಜಾಗ್ರತೆ. ನಿದ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ದುಸ್ವಪ್ನಗಳು ಕಾಡಬಹುದು ಅಥವಾ ನಾಳೆ ಏನೋ ಆಗುತ್ತೆ ಅನ್ನೋ ರೀತಿಯಾದಂಥ ಆತಂಕದ ಸೂಚನೆಗಳು ನಿಮಗೆ ಸಿಗುವಂಥ ಲಕ್ಷಣಗಳಿರ್ತದೆ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ. ತುಂಬ ಪ್ರೀತಿ ಗೌರವದಿಂದ ಇರ್ತಕ್ಕಂಥ ಸಂಸಾರವೂ ಕೂಡ ಇವತ್ತಿನ ದಿವಸ ಎಲ್ಲೋ ಗುದ್ದಾಟಕ್ಕೆ ಬೀಳ್ತಕ್ಕಂಥದ್ದು, ಎಲ್ಲೋ ನಾನು ಮೇಲೂ ಅನ್ನೋ ರೀತಿಯಾದಂಥ ಪ್ರತಿಷ್ಠೆಗೆ ಬೀಳ್ತಕ್ಕಂಥ ಕಂಡೀಷನ್ಸ್ ಇರುತ್ತದೆ ಇವತ್ತಿನ ದಿವಸ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆ, ವ್ಯಾಜ್ಯಗಳಲ್ಲಿ ಸ್ವಲ್ಪ ಜಯವನ್ನು, ಅಂದರೆ ವ್ಯಾಜ್ಯಗಳಂದರೆ ಕೋರ್ಟ್ ಕೇಸು, ಜಯದ ಸೂಚನೆಗಳು ಅಂತಕ್ಕಂಥದ್ದು ನಿಮಗೆ ಸಿಗುವಂಥ ಸಂದರ್ಭಗಳು ಕಂಡು ಬರ್ತದೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಅವಘಡಗಳ ಆಗುವುದಿಲ್ಲ. ಖರ್ಚುಗಳು ಜಾಸ್ತಿ ಬರುವುದು, ಅವಘಡಗಳು ಆಗುವುದಿಲ್ಲ. ಖರ್ಚು ಜಾಸ್ತಿ ಬರೋದ್ರಿಂದ ಉಳಿತಾಯ ಇರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಧನುಸ್ಸು ರಾಶಿಯನ್ನು ನೋಡ್ತಕ್ಕಂಥದ್ದು. ಓಂ ನಾರಾಯಣಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂತೆ ಇದನ್ನು ನೋಡಿದಾಗ ಧನ ಪ್ರಭಾವ, ಲಾಭ ಪ್ರಭಾವ, ಲಾಭವಾಗಬೇಕು. ನೀವು ನಿರೀಕ್ಷಣೆ ಇಟ್ಕೊಂಡಿರಲ್ಲ, ಆ ರೀತಿ ಲಾಭವನ್ನು ಕೊಡ್ತಾನೆ, ಯೋಗವನ್ನು ಕೊಡ್ತಾನೆ, ಅದೃಷ್ಟವನ್ನು ಕೊಡ್ತಾನೆ, ಮತ್ತು ಅವಕಾಶವನ್ನು ತಂದು ಕೊಡ್ತಾನೆ. ತುಂಬ ಬೇಗ ಬಂದಂಥದ್ದು ಹಂಗೇ ಇಳಿತದಲ್ಲ, ಅಷ್ಟೇ ಸುಲಭವಾಗಿ ಬಂದು ಹಾಗೆ ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿಯು ಬರ್ತದೆ. ಮೋಸ, ಯಾರು ಏನೋ ಮಾಡಿ ಸ್ವಲ್ಪ ಮಂಕು ಕೌದು ಸರ್ ಇದು ಚೆನ್ನಾಗಿದೆ ತಗೊಳ್ಳಿ ಸರ್ ಅಂತ ಅಂದ್ಬಿಟ್ಟು ಮಂಕು ಮಾಡ್ತಕ್ಕಂಥ ಸ್ಥಿತಿ, ಮಂಕು ಬಡಿಸಿ ನಿಮಗೆ ಇದ್ದಂಥ ಲಾಭವನ್ನು ಎಲ್ಲವನ್ನು ಕೂಡ ಕಳಿಸ್ಕೊಳ್ತಕ್ಕಂಥದ್ದು ಸಂದರ್ಭ. ಕೆಲವೊಂದು ಟೈಮು ಈ ಜೂಜುಗಳು ಮತ್ತೊಂದು ಆಡಬೇಕಾದ್ರೆ ಅಥವಾ ಎಲ್ಲೋ ಏನೋ ಆಡ್ತಾ ಇರ್ತೀರಿ, ಅಂಥ ಸಂದರ್ಭದಲ್ಲಿ ತುಂಬ ಬೇಗ ದುಡ್ಡು ಬಂದುಬಿಡ್ತದೆ, ಸಾವಿರಾರು ಗಟ್ಟಲೆ ಲಕ್ಷಾಂತರ ಗಟ್ಟಲೆ ಬಂದುಬಿಡ್ತದೆ. ಇನ್ನೂ ಬರುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಆಡೋದಕ್ಕೆ ಶುರು ಮಾಡ್ತೀರಿ. ಒಂದು ಆಟ ಹೋಗುತ್ತೆ, ಮತ್ತೆ ಆಡ್ತೀರಿ, ಆಗ ಹೋಗುತ್ತೆ, ಈಗ ಹೋಗ್ತಾ ಇತ್ತಲ್ಲ ಅಂತಂದ್ಬಿಟ್ಟು ಅದನ್ನು ತೊಗೊಂಡು ಬರೋಣ, ಅಟ್ಲೀಸ್ಟ್ ಕಳೆದಿದ್ದಾರ ತೊಗೊಂಡೋಣ, ಈ ರೀತಿ ಮಾಡಿ ತನ್ನ ಜೇಬಲ್ಲಿ ಇದ್ದಿದ್ದರಿಂದ ಹಿಡಿದು ಸಾಲ ಮಾಡಿ ಆಡ್ತಿರಲ್ಲ, ಆ ಕಂಡೀಷನ್ಸಲ್ಲಿರುತ್ತೆ ಮಕರ ರಾಶಿಗೆ. ಬಂದದ್ದನ್ನು ಉಪಾಯವಾಗಿ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗೂ ಕೂಡ ನಿಮ್ಮಂಥ ಅದೃಷ್ಟವಂತರು ಮತ್ತೊಬ್ಬರು ಇರುವುದಿಲ್ಲ ಇವತ್ತಿನ ದಿವಸ. ಆರೋಗ್ಯ ಸುಧಾರಣೆಯನ್ನು ಕಾಣ್ತಕ್ಕಂಥದ್ದು, ಶತ್ರುಗಳ ಉಪಟಳದಿಂದ ತಪ್ಪಿಸಿಕೊಳ್ತಕ್ಕಂಥದ್ದು, ಸಾಲಗಾರರ ಕಾಟದಿಂದ ಮುಕ್ತರಾಗ್ತಕ್ಕಂಥದ್ದು, ಸಾಲವನ್ನು ತೀರಿಸುವಂಥ ಯೋಗ ಫಲಗಳು ಬರ್ತಕ್ಕಂಥದ್ದು, ಭೂಮಿಯಿಂದ, ವಾಹನದಿಂದ, ಯಂತ್ರೋಪಕರಣಗಳಿಂದ ಲಾಭವನ್ನು ನೋಡ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಮಕರ ರಾಶಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಅದೃಷ್ಟದ ದಿವಸ ಸರಿಯಾಗಿ ಮಂಕ್ ಆಗದಿದ್ದರೆ ಅಥವಾ ಮೋಸಕ್ಕೆ ಒಳಗಾಗದಿದ್ದರೆ ದುರ್ಗಾಷ್ಟೋತ್ತರವನ್ನು ಪಡೆದೇ ಮಾಡ್ತಕ್ಕಂಥದ್ದು ಮಾಡಿ. ಲಾಟ್ರಿ ಅಂತಕ್ಕಂಥದ್ದು ನಿಮ್ಮ ಪರವಾಗಿರುತ್ತೆ. ಲಾಟ್ರಿಯಿಂದ ಆ ಲಾಟ್ರಿ ಅಲ್ಲ, ಅದೃಷ್ಟ ಅಂತಕ್ಕಂಥದ್ದು. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂತೆ ಇದು ನೋಡಿದಾಗ ಕುಂಭರಾಶಿನವರಿಗೆ ಸ್ವಲ್ಪ ಒತ್ತಡವಿರ್ತದೆ, ಸ್ವಲ್ಪ ಮಾನಸಿಕವಾದಂಥ ಗಲಿಬಿಲಿ ಇರ್ತದೆ, ಮನೋರೋಗಗಳು ಹೆಚ್ಚಾಗಿರುತ್ತೆ. ತಾಯಿಯ ಆರೋಗ್ಯದ ಸ್ಥಿತಿಗತಿಗಳು ಅಷ್ಟೊಂದು ಉತ್ತಮವಾದಂಥ ಸ್ಥಿತಿ ಇರೋದಿಲ್ಲ. ಸಾಲಗಾರರು ನಿಮಗೆ ಬೆಂಡೆತ್ತಾರೆ, ಸಾಲ ತೀರ್ಸಕ್ಕಾಗ್ತಲ್ವಲ್ಲ ಅನ್ನೋ ರೀತಿಯಾದಂಥ ಚಿಂತೆಗಳು, ಗಾಬರಿಗಳು, ಆತಂಕಗಳು ಹೆಚ್ಚಾಗಿ ಬರುತ್ತೆ. ಬಟ್ ಉದ್ಯೋಗ ಮಾಡುವಂಥ ಉದ್ಯೋಗ ಮತ್ತೊಂದು ಮಗದಂದೆಲ್ಲವೂ ಕೂಡ ಪರ್ಫೆಕ್ಟ್ ಇರುತ್ತೆ. ಬಟ್ ನಿಮ್ಮ ಗೌರವಕ್ಕೆ ಯಾವುದೂ ಕೂಡ ಧಕ್ಕೆ ಆಗತಕ್ಕಂಥ ರೀತಿಯಾದಂಥ ಘಟನೆಗಳು ನಡೆಯೋಲ್ಲ. ಪ್ರೀತಿ ಪಾತ್ರರು ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಬೋದು ಅಥವಾ ದೂರವಾಗಬಹುದು. ಬಟ್ ಮಿಕ್ಕಿದ್ದೆಲ್ಲವೂ ಕೂಡ ನಿಮಗೆ ನಿಮ್ಮ ಸ್ಥಿತಿಗತಿಗಳು, ಮಾನಸಿಕವಾದಂಥ ಸ್ಥಿತಿಗತಿಗಳನ್ನೆಲ್ಲವನ್ನು ಕೂಡ ಸರಿಯಾಗಿ ನೋಡಿಕೊಂಡರೆ ಖಂಡಿತವಾಗಲೂ ಕೂಡ ಒಳ್ಳೆಯ ದಿವಸವಾಗಿ ಪರಿವರ್ತನೆ ಮಾಡಿಕೊಳ್ಳಬಹುದು. ದಾಯಾದಿಗಳೊಂದಿಗೆ ಮೋಸ ಹೋಗುವಂಥದ್ದು ಅಥವಾ ದಾಯಾದಿಗಳು ಮಾಡಿರ್ತಕ್ಕಂಥ ಕೆಲವೊಂದು ಕುತಂತ್ರಗಳು ನಿಮಗೆ ಬೇಸರವನ್ನು
ತರುವಂಥ ಸ್ಥಿತಿ ಕಂಡು ಬರುತ್ತೆ. ಇವತ್ತಿನ ದಿವಸ ಕುಂಭರಾಶಿಯವರಿಗೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸ ಚೆನ್ನಾಗಿದೆ, ಮಾಡಬಹುದು. ಗೋ ಪೂಜೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂತೆ ಮೀನರಾಶಿನವರಿಗೆ ಒಳ್ಳೆಯ ದಿವಸವೇ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಾಗುತ್ತೆ, ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಾಗುತ್ತೆ, ಭವಿಷ್ಯದ ತೀರ್ಮಾನಗಳು ಅಂತಕ್ಕಂಥದ್ದು ಸ್ವಲ್ಪ ಅನುಕೂಲವಾಗುತ್ತೆ, ಸ್ವಲ್ಪ ಅದೃಷ್ಟ ಅಂತಕ್ಕಂಥದ್ದು ಸ್ವಲ್ಪ ಕೈ ಹಿಡಿತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಅಂದರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಸ್ವಲ್ಪ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿ ಇರೋದಿಲ್ಲ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಸ್ವಲ್ಪ ಅದೃಷ್ಟ ಕೈ ಹಿಡಿತಕ್ಕಂಥ ಸನ್ನಿವೇಶಗಳು ಬರಬಹುದು ಅಂತಕ್ಕಂಥ ರೀತಿಯನ್ನು ಕಾಣ್ತದೆ. ಉಳಿತಾಯವನ್ನು ಕೂಡ ಮಾಡ್ತಕ್ಕಂಥದ್ದು, ಲಾಭದಲ್ಲೂ ಕೂಡ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸಂದರ್ಭ, ಅಥವಾ ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಕಂಡೀಷನ್ಸ್ ಬರತಕ್ಕಂಥದ್ದು. ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಕಂಡುಬರುತ್ತೆ. ಕಮ್ಯುನಿಕೇಷನ್ ವ್ಯವಹಾರವನ್ನು ಮಾಡುವಂಥವ್ರಿಗೆ, ಮಾತೇ ಬಂಡವಾಳವನ್ನು ಮಾಡಿಕೊಂಡು ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅದೃಷ್ಟ ಕೈ ಹಿಡಿತಕ್ಕಂಥ ಸ್ಥಿತಿ. ಬಂಡವಾಳ ಹಾಕಿ ಮಾಡುವಂಥ ಉದ್ಯಮಗಳು ಸ್ವಲ್ಪ ಮೈನಸ್. ಬಂಡವಾಳ ಹಾಕದೆ ಕಮಿಷನ್ ಬೇಸಿಕ್ ಅಥವಾ ಬೇರೆ ಚಟುವಟಿಕೆಯಿಂದ ಸ್ವಲ್ಪ ಲಾಭ ಮಾಡ್ಕೊತಕ್ಕಂಥ ಸ್ಥಿತಿ ಇರ್ತಾರೆ, ಮಧ್ಯವರ್ತಿ ಸಂಬಂಧಪಟ್ಟಂತೆ. ಹಾಗೆ ಯಾರೋ ಬಂಡವಾಳ ಹಾಕಿರ್ತಾರೆ, ಅಲ್ಲಿಂದ ತರೋದು ಇನ್ಯಾರಿಗೂ ಕೊಡೋದು, ಮಧ್ಯದಲ್ಲಿ ಕಮಿಷನ್ ನೋಡ್ಕೊಳ್ಳೋದು, ಈ ಸ್ಥಿತಿ. ಅಥವಾ ಮಾತನ್ನೇ ಬಂಡವಾಳ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲವೊಂದು ಇರ್ತವೆ. ಅಂಥವರಿಗೆಲ್ಲರಿಗೂ ಕೂಡ ವರದಾನ ಈ ದಿವಸ ಮೀನರಾಶಿಗಳಿಗೆ ಸಂಬಂಧಪಟ್ಟಂತೆ ಓಂ ಕೌಮಾರಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.